ಹರಿಃ ಶ್ರೀಂ ಶ್ರೀಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ ಸರ್ವೈರ್ಗಿರೀಂದ್ರಸದನೈಃ ಮದನೋಪಿದಾರೈಃ ದೂರೀಕೃತಶ್ಚ ಬದರೀಪುರವಾಸಿಭಿಸ್ತೈಃ ಯಸ್ಯಾಶ್ರಯಾತ್ ಸಕಲದೈವತದೈವತೇಶಂ ವ್ಯಾಸಂ ಸುಶಾಂತಮನಿಶಂ ಮನಸಾ ಸ್ಮರಾಮಿ ಆಚಾರ್ಯಃ ಪವನೋऽಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಃ ಶ್ರೀಶಃ ದೇವಿ ಮಂಗಲದೇವತಾ ವಿಶ್ವೋತ್ತಮಂ ಹರಿಂ ಶ್ರೀಶಂ ವಿಶ್ವದೇವೋತ್ತಮಾನಿಲಂ ವಿಶ್ವೋತ್ತಮಗುಣಾಕಾರಂ ವಿಶ್ವೋತ್ತಮಯತಿಂ ಶ್ರಯೇ ಅಶೇಷವೇದಾಂತಕೃತಾಂತಸಾರೋ ವ್ಯಾಖ್ಯಾವಿಹಾರಾನ್ ಹರಿಭಕ್ತಿಸಿಂಧೂನ್ ತ್ರಿವಿಕ್ರಮಾರ್ಯಾನ್ ಪರಮಾನ್ ಗುರೂನ್ ಮೇ ನಾರಾಯಣಾರ್ಯಾಂಶ್ಚ ಗುರೂನ್ ನಮಾಮಿ. ಹರಿಃ ಶ್ರೀಂ ಶ್ರೀಗುರುಭ್ಯೋ ನಮಃ ಸಮಸ್ತಗುರುಭ್ಯೋ ನಮಃ ಹರಿಃ ಶ್ರೀಂ. ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 5ನೇ ಸರ್ಗದಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಈಗ ನಾವು ಆಚಾರ್ಯರು ಆ ಬುದ್ಧಿಸಾಗರ ಹಾಗೂ ವಾದಿಸಿಂಹನನ್ನ ವಾದದಲ್ಲಿ ಸೋಲಿಸಿದ ಭಾಗವನ್ನೆಲ್ಲ ನೋಡಿದ್ದೇವೆ. ಇಲ್ಲಿ ಮುಂದಿನ ವಿಷಯ ಹೇಳುವಂಥದ್ದೇನು ಅಂದರೆ, ಆಚಾರ್ಯರು ಆ ಕಾಲದಲ್ಲಿ ಪ್ರಚಲಿತವಿದ್ದಂತಹ ಮಾಯಾವಾದ ಅಂದರೆ ಅದ್ವೈತ ವೇದಾಂತ, ಅದೇ ಈ ಉಡುಪಿ ಬದಿಗೆಲ್ಲ ಅದ್ವೈತ ವೇದಾಂತವೇ ಪ್ರಚಲಿತವಾಗಿತ್ತು. ಮತ್ತೆ ಈ ಅದ್ವೈತ ವೇದಾಂತ ಪ್ರಚಲಿತವಾಗಿರೋದಕ್ಕೆ ಇನ್ನೂ ಒಂದು ಕಾರಣ ಏನು ಅಂದರೆ, ಗೋವಾದಲ್ಲಿ ಗೌಡಪಾದರು ಅಂತ ಒಬ್ಬರಿದ್ದರು ಹಿಂದೆ. ಗೌಡಪಾದರ ಶಿಷ್ಯರು ಗೋವಿಂದ ಭಗವತ್ಪಾದರು ಅಂತ. ಆ ಗೋವಿಂದ ಭಗವತ್ಪಾದರ ಶಿಷ್ಯರು ಶಂಕರಾಚಾರ್ಯರು. ಹೀಗಾಗಿ ಶಂಕರಾಚಾರ್ಯರ ಪರಮಗುರುಗಳಾಗಿದ್ದಂತಹ ಗೌಡಪಾದರ ಮಠ ಈಗಲೂ ಇದೆ ಗೋವಾದಲ್ಲಿ. ಅದು ಮೂಲ ಅದ್ವೈತವಾದಕ್ಕೆ ಅದು ಮುಖ್ಯವಾದ ಕೇಂದ್ರ ಆಗಿತ್ತು. ಆ ಗೌಡಪಾದ ಮಠದ ಅವರ ಕಡೆಯಿಂದ ಮತ್ತು ಆಗ ಈ ಕೇರಳದಿಂದ ಈ ಕರಾವಳಿಯಲ್ಲೆಲ್ಲ ವ್ಯಾಪಕವಾಗಿದ್ದದ್ದು ಅದ್ವೈತವಾದ. ಹೀಗಾಗಿ ಶಂಕರಾಚಾರ್ಯರ ಭಾಷ್ಯಗಳೇನುಂಟು, ಶಾಂಕರ ಭಾಷ್ಯವೇ ಪ್ರಚಲಿತವಾಗಿ ಇದ್ದಂತಹ ಸ್ಥಿತಿ. ಈಗ ಅದನ್ನೇ ಆಚಾರ್ಯರನ್ನು ಅಲ್ಲಿದ್ದ ಜನರಿಗೆ ಅದು ಹಿಡಿದಿತ್ತಲ್ಲ ತಲೆಯಲ್ಲಿ. ಹಾಗಾಗಿ ಜನರೇನು ಮಾಡಿದ್ರು, ಅದನ್ನೇ ಮುಂದುವರಿಸ್ಕೊಂಡು ಪಾಠ ಹೇಳಿ ಅಂತ ಜನರು ಅಪೇಕ್ಷಿಸಿದರು. ಇದು ಒಂದು ವಿಷಯ ನಡೆದಿತ್ತು. ಈಗ ಆಚಾರ್ಯರು ತಾಳ್ಮೆಯಿಂದ ಕ್ರಮೇಣ ಇವರಿಗೆಲ್ಲ ತಿಳುವಳಿಕೆ ಕೊಡ್ತಾರೆ. ಜ್ಞಾನ ಜಾಗೃತಿ ಒಮ್ಮೆಲೇ ಆಗುವುದಿಲ್ಲ ಯಾರಿಗೂ, ಎಲ್ಲದಕ್ಕೂ ಕೂಡ ಹಂತ ಹಂತವಾಗಿ ಆಗಬೇಕು. ಯಾವುದೂ ಕೂಡ ಪವಾಡ ಆಗುವುದಿಲ್ಲ, ಜೀವನದಲ್ಲೂ ಪವಾಡ ಆಗುವುದಿಲ್ಲ. ಸಾವಕಾಶವಾಗಿ 1-2-4 ವರ್ಷಗಳಲ್ಲಿ ಸುಧಾರಣೆ ಆಗ್ತದೆ. ಜೀವನದಲ್ಲೂ ಅಷ್ಟೆ, ಸಂಕಷ್ಟಗಳೆಲ್ಲ ಒಮ್ಮೆಲೇ ಪವಾಡದಂತೆ ಯಾವುದೂ ಆಗ್ತದೆ ಅಂತಲ್ಲ, ಕ್ರಮೇಣವಾಗಿ ಪರಿಸ್ಥಿತಿ ಸುಧಾರಣೆಗೊಳ್ತದೆ. ಹೀಗೆ ಇದ್ದದ್ದು. ಅದು ಆಚಾರ್ಯರು ಆ ಕ್ರಮವನ್ನೇ ಆ ರೀತಿಯೇ ಆದರೆ ಶಾಶ್ವತ ಅನುಗ್ರಹ, ಆಚಾರ್ಯರ ಅನುಗ್ರಹ ಅಂದರೆ ಶಾಶ್ವತ ಅನುಗ್ರಹ. ಈಗ ಆ ಸಂಬಂಧಿ ವಿಷಯಗಳನ್ನು ಹೇಳ್ತಾರೆ. ವ್ಯಾಖ್ಯಾನ್ ಕದಾಚಿನ್ಮಣಿ ವಿನಿರ್ಮಿತಾಂ ಭಾಷ್ಯಂ ಜನೈಸ್ತರ್ಕ ವಿಶಾರದೈರ್ವೃತಃ ಉವಾಚ ವಾಚಂ ಪರಿಹಾಸಹಾಸವಾನ್ ಸಮೋದತೀರ್ಥಃ ಸುರಮೋದದಾಯಿನೀಂ. ಆಚಾರ್ಯರು ಸಭೆಯಲ್ಲಿ ಮಾತಾಡುವಂಥದ್ದು ಏನು, ಬಹಳ ದೃಢವಾದ ನೆಲೆಯಲ್ಲಿ ತರ್ಕವನ್ನು ಇಟ್ಕೊಂಡು ಮಾತಾಡುವಂಥವರಿದ್ದಾರೆ. ತರ್ಕ ವಿಶಾರದೈಹಿ ಇದ್ದಾರೆ. ಬಹಳ ಉತ್ತಮ ಮಟ್ಟದ ತರ್ಕ ಪಂಡಿತರಿದ್ದಂತಹ ಸಭೆ, ಉತ್ತಮವಾದಂತಹ ತರ್ಕಶಾಸ್ತ್ರದಲ್ಲಿ ಉತ್ತಮ ಪಾಂಡಿತ್ಯವುಳ್ಳಂತಹ ಜನರ ಸಭೆ. ಅಲ್ಲಿ ಆಚಾರ್ಯರು ಮಾತಾಡಿದರು. ಅದು ಯಾವುದು ಅಂದರೆ ಮಣಿಮಧ್ವಿ ನಿರ್ಮಿತಂ ಭಾಷ್ಯಂ ಅಂತ ಹೇಳ್ತಾರೆ. ಒಮ್ಮೆ ಈ ರೀತಿಯ ಒಂದು ಸಭೆ ಅಂದರೆ ತರ್ಕಶಾಸ್ತ್ರದಲ್ಲಿ ಮಹಾವಿದ್ವತ್ ಶಿಖಾಮಣಿಗಳೆಲ್ಲ ತುಂಬಿರುವಂತಹ ಸಭೆಯಲ್ಲಿ
ಆಚಾರ್ಯರು ಶಾಂಕರ ಭಾಷ್ಯವನ್ನು ಕುರಿತು ಮಾತಾಡಿದರು. ಮಾತಾಡಿ ಅದರಲ್ಲಿರುವ ದೋಷಗಳನ್ನು ಅವರು ಹೇಳಿ ತೋರಿಸಿದರು. ಮುಗುಳ್ನಗೆಯಿಂದ ಅದರಲ್ಲಿರುವ ದೋಷಗಳನ್ನು, ಹಾಸ್ಯಾಸ್ಪದವಾದಂತಹ ವಿಷಯಗಳೇನಿತ್ತು ಅದನ್ನೆಲ್ಲ ಆಚಾರ್ಯರು ಹೇಳಿ ತೋರಿಸಿದರು. ಯಾರೂ ಒಪ್ಪುವಂಥದ್ದಲ್ಲ, ನೋಡಿ ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ನವಿರಾಗಿ ಹೇಳಿದರು. ಯಾರನ್ನು ಕೂಡ ಮುಖಕ್ಕೆ ಬಡಿಯೋದಲ್ಲ ನೋಡಿ. ಖಂಡನೆ ಅಂದರೆ ಯಾರಿಗೋ ಮುಖದ ನೀರಿಳಿಸಿದ್ರು ಅಂತ ಈ ಮಾತುಗಳು ಹೇಳ್ತಾರೆ. ಅಂಥದ್ದಲ್ಲ, ಕೆಡವಿ ಬಿಡ್ತೇನೆ, ಮುಖದ ನೀರಿಳಿಸ್ತೇನೆ ಅಂತ ಹೀಗೆಲ್ಲ ಮಾತಾಡ್ತಾರೆ. ಆ ಒರಟುತನ ಅಲ್ಲ. ದೋಷ ಉಂಟಪ್ಪ, ದೋಷವೇ ಅಲ್ವಾ, ಅದನ್ನು ಹೇಳಲಿಕ್ಕೆ ಬೇಕಾಯಿತು. ಅದನ್ನು ಹೇಳುವಾಗ ನೋಡಿ ಎಷ್ಟು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದರು. ಆಚಾರ್ಯರಿಗೂ ಮುಗುಳ್ನಗೆ ಮೂಡಿತು ಮುಖದಲ್ಲಿ. ಅವರು ಯಾವಾಗಲೂ ಮುಗುಳ್ನಗೆ ಇದ್ದವರೇ. ಈ ಆಚಾರ್ಯರ ಈ ಮಾತುಗಳೆಲ್ಲ ದೇವತೆಗಳಿಗೆ ಸುರಮೋದದಾಯಿನಿ ಅಂತಾರೆ. ಅಂದರೆ ದೇವತೆಗಳಿಗೆಲ್ಲ ಸಂತೋಷವನ್ನು ಕೊಟ್ಟಂಥದ್ದು. ಆ ರೀತಿ ವಾಚಮು ವಾಚ, ದೇವತೆಗಳಿಗೆ ಆನಂದ ಕೊಡುವಂತಹ ಮಾತುಗಳನ್ನು ಆನಂದ ತೀರ್ಥರು ಮಾತಾಡಿದರು ಆ ತರ್ಕ ಪಂಡಿತರು ತುಂಬಿದ ಸಭೆಯಲ್ಲಿ ಅಂತ. ತರ್ಕದಲ್ಲಿ ಬಹಳ ಗಟ್ಟಿಯಾಗಿದ್ದಂತಹ ವಿದ್ವಾಂಸರು ಅಂದರೆ ಅವರು ಯಾರನ್ನೂ ಒಪ್ಪುವುದಿಲ್ಲ. ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದರೆ ಬಹಳ ಗಟ್ಟಿಯಾಗಿ ಮಾತಾಡಬೇಕಾಗ್ತದೆ, ಇಲ್ಲದ್ರೆ ಅವ್ರು ಇನ್ನೊಂದು ಪಟ್ಟು ಹಾಕಿ ಬಿಡ್ತಾರೆ. ತರ್ಕದಿಂದ ಬೀಳಿಸ್ಬೋದು, ವಾದಗಳನ್ನು ಬೀಳಿಸ್ಬೋದು. ಹಾಗಾಗ್ಲಿಕ್ಕೆ ಅವಕಾಶ ಕೊಡದೇ ಇರುವ ಹಾಗೆ ಗಟ್ಟಿಯಾಗಿ ವಾದಿಸಬೇಕು. ಆ ಎಲ್ಲ ನೈಪುಣ್ಯ ಇರೋರೇ ಆಚಾರ್ಯರು. ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಭಾಷ್ಯಾಭಿಸಂಧೌ ಚ ವಿಶುದ್ಧ ಬುದ್ಧಿಭಿಃ ನಿಗೃಹ್ಯ ಗೂಢಾಗ್ರಹ ಉಗ್ರ ವೇತಯೋಃ ಮಾನ್ಯೋನ್ವಯೋ ಅನ್ಯೋನ್ಯಂ ಅಹೋ ನ ದೃಶ್ಯತೆ. ಏನಾಗಿತ್ತು ಅಂತ ಕೇಳಿದರೆ, ಈಗ ಕೆಲವರಿಗೆ ಏನಿರ್ತದೆ, ಬಹಳ ಮೊಂಡು ಹಠ ಇರ್ತದೆ ಮನಸ್ಸಿನಲ್ಲಿ ಏನೋ ಒಂದು ಹಠವಪ್ಪ. ಮೊಂಡು ಹಠ ಕೂತ್ಕೊಂಡಾಗ ಇನ್ನೊಬ್ಬರು ಎಷ್ಟು ತಿಳುವಳಿಕೆ ಹೇಳಿದರೂ ಅರ್ಥ ಆಗುವುದಿಲ್ಲ. ಸತ್ಯ ಎದುರಿಗೆ ಇರ್ತದೆ, ನ್ಯಾಯವಾದದ್ದು, ಧರ್ಮವಾದದ್ದು, ಸತ್ಯವಾಗಿರುವಂತಹ ಧರ್ಮನ್ಯಾಯಕ್ಕೆ ಒಳಪಟ್ಟಂತಹ ಸಂಗತಿ ಎದುರಿಗೆ ಇದ್ದರೂ ಕೂಡ ಕೆಲವರಿಗೆ ಅದು ಒಪ್ಪಿಗೆ ಆಗುವುದಿಲ್ಲ. ಯಾಕೆ ಒಪ್ಪಿಗೆ ಇಲ್ಲ ಅಂದರೆ ಅವರ ಮನಸ್ಥಿತಿ ಅಂಥದ್ದು. ಮೊಂಡು ಹಠ ಮನಸ್ಸಿನಲ್ಲಿದ್ದರೆ ಯಾರು ಕಾಣ್ತಾ ಇರುವ ಸತ್ಯವನ್ನು ಅವರು ತಿಳ್ಕೊಳ್ಳುವುದಿಲ್ಲ. ಅಂತಹ ಜನರನ್ನು ನಾವು ನೋಡ್ತೇವೆ. ಶಾಸ್ತ್ರದ ವಿಷಯದಲ್ಲೂ ಹಾಗೇ ಇತ್ತು. ಅಂದರೆ ಏನು? ಬ್ರಹ್ಮಸೂತ್ರಗಳ ಭಾವ ಏನು? ಸೂತ್ರಭಾವೇ ಸತ್ಸೂತ್ರಭಾವೇ ಪ್ರವಿಚಾರಿತೆ ಅಂತ ಹೇಳ್ತಾರೆ. ಸತ್ಸೂತ್ರ ಅಂದರೆ ದೋಷವೇ ಇರದಂತಹ ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳನ್ನು ವಿಚಾರ ಮಾಡುವಂತಹ ಸಂದರ್ಭದಲ್ಲಿ ಏನಾಗಿತ್ತು, ಆ ಭಾಷ್ಯದ ತಾತ್ಪರ್ಯ ಅಂದರೆ ಈ ಬ್ರಹ್ಮಸೂತ್ರಗಳ ಭಾಷ್ಯದಲ್ಲಿ ಶಾಂಕರ ಭಾಷ್ಯ ಏನಿತ್ತು ಅದರ ವಿಚಾರವನ್ನೆಲ್ಲ ಬಿಡಿಸಿ ತೋರಿಸಿದರು. ಮೂಲವಾದಂತಹ ಬ್ರಹ್ಮಸೂತ್ರಗಳು ಉಂಟು, ಅದರ ನೇರವಾದ ಆಶಯ ಹೊಂದಿಲ್ಲ. ಯಾವುದರಲ್ಲಿ? ಈ ಶಾಂಕರ ಭಾಷ್ಯದಲ್ಲಿ ಹೊಂದಿಲ್ಲ, ಬಹಳ ಬೇರೆಯೇ ಇದೆ. ಆ ಸೂತ್ರಗಳ ಅಭಿಪ್ರಾಯ ಒಂದು, ಅದನ್ನು ಹೇಳುವುದೇ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಯಾರು? ಶಾಂಕರ ಭಾಷ್ಯ ಅನ್ನೋದು ಬ್ರಹ್ಮಸೂತ್ರಗಳಿಗೆ ನೇರವಾದ ಭಾಷ್ಯವಾಗಿರಲಿಲ್ಲ, ಬಹಳ ವ್ಯತ್ಯಸ್ತವಾಗಿ ಇತ್ತು. ತಾತ್ಪರ್ಯಗಳು ಯಾವುದೂ ಸರಿ ಇರಲಿಲ್ಲ. ಹೀಗಾಗಿ ಏನು ಮಾಡೋದು? ಬಿಡಿಸಿ ಅದರ ವಿಚಾರಗಳನ್ನು ನೋಡುವಾಗ ಹೊಂದಾಣಿಕೆಯೇ ಇಲ್ಲ. ಯಾಕೆ? ಮೂಲವಾದಂಥ ಬ್ರಹ್ಮಸೂತ್ರಗಳ ಅಭಿಪ್ರಾಯವೇ ಬೇರೆ. ಹಾಗಾದರೆ ಸೂತ್ರ ಅಂದರೆ ಏನು? ಸೂತ್ರ ಅಂದರೆ ಸಣ್ಣ ಮಾತು ಅಂತ ಅರ್ಥ. ನಾವೀಗ ಅರ್ಧ ಗಂಟೆ ಮಾತಾಡ್ತೇವೆ ಅಂದರೆ ಅರ್ಧ ಗಂಟೆಯಲ್ಲಿ ಏನು ಹೇಳೋದು? ಆ ಹೇಳಿದ ವಿಷಯವನ್ನು 2 ವಾಕ್ಯಗಳಲ್ಲಿ ಹೇಳ್ಬೋದು ಅಲ್ವಾ? ಸಂಕ್ಷಿಪ್ತವಾಗಿ ಮಾತಾಡೋದು ಅಂದರೆ ಕಡಿಮೆ ಮಾತು ಹೆಚ್ಚು ಅರ್ಥ ಅಂತ. ಕಡಿಮೆ ಪದಗಳನ್ನು ಉಪಯೋಗ ಮಾಡಿ ಹೆಚ್ಚಿನ ಅರ್ಥವನ್ನು ಸೂಚಿಸುವಂಥದ್ದೇ ಸೂತ್ರ. ಮೊದಲಿನ ಲೆಕ್ಕದಲ್ಲಿ ಹೇಳಿದ್ರೆ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಅಂತ. ಬಹಳ ಸಂಕ್ಷಿಪ್ತವಾಗಿ ಮಾತುಗಳು ಹೇಳೋದು, ಪದಗಳನ್ನು ಉಪಯೋಗಿಸಿ
ಉತ್ತಮಾರ್ಥಗಳನ್ನೆಲ್ಲ ತಿಳಿಸ್ತಾರೆ. ಇದು ಎಲ್ಲ ಶಾಸ್ತ್ರಗಳಲ್ಲೂ ಸೂತ್ರಗಳು ಉಂಟು. ವೇದವ್ಯಾಸರು ಸೂತ್ರಗಳನ್ನು ರಚನೆ ಮಾಡಿದರು. ಅದಕ್ಕೆ ಬ್ರಹ್ಮಸೂತ್ರಗಳು ಅಂತ ಹೆಸರು. ಬ್ರಹ್ಮಸೂತ್ರಗಳು ಅಂದರೆ ಅವುಗಳೆಲ್ಲವೂ ಕೂಡ ಉಪನಿಷತ್ತಿನ ಸಾರರೂಪವಾಗಿರುವಂಥದ್ದು. ಉಪನಿಷತ್ತಲ್ಲಿ ಏನು ಹೇಳ್ತಾರೆ? ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ ಅಂತ ಹೇಳ್ತದೆ ಉಪನಿಷತ್ತು. ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ, ಅದನ್ನು ಜಿಜ್ಞಾಸೆ ಮಾಡಿ ನೀವು, ಅದು ಬ್ರಹ್ಮ ಅಂತ ಹೇಳ್ತದೆ. ಅದು ಬ್ರಹ್ಮ, ಅದರ ಬಗ್ಗೆ ನೀವು ಜಿಜ್ಞಾಸೆ ಮಾಡಿ. ಜಿಜ್ಞಾಸೆ ಮಾಡಿದರೆ ವಿಚಾರ ಮಾಡಿ ಅಂತ ತದ್ವಿಜಿಜ್ಞಾಸಸ್ವ, ಅದನ್ನು ನೀವು ವಿಚಾರ ಮಾಡಿ ಅಂತ. ಅಂದರೆ ನೀವು ಮನುಷ್ಯರಾಗಿ ಹುಟ್ಟಿದ್ರಿ ಅಲ್ವಾ? ಯಾಕೆ ಹುಟ್ಟಿದ್ಯಾಕೆ? ಮನುಷ್ಯರಾಗಿ ಹುಟ್ಟಿದ್ಯಾಕೆ? ಹಪ್ಪಳ ತಿನ್ಲಿಕ್ಕ? ಒಂದು ಕತ್ತೆ ಕಾಗದವನ್ನು ತಿನ್ನುವಾಗ, ಮನುಷ್ಯ ಹಪ್ಪಳವನ್ನು ತಿನ್ನುವಾಗ ಇಬ್ಬರಿಗೂ ಸುಖಾನುಭೂತಿ ಒಂದೇ. ನನಗೆ ಹಪ್ಪಳ ತಿನ್ನುವಾಗ ಆಗುವ ಖುಷಿ, ನನ್ನಂಥದ್ದೇ ಒಂದು ಕತ್ತೆ ಕಾಗದ ತಿನ್ನುವಾಗ ಅದೇ ಖುಷಿ ಆಗ್ತದೆ. ಹಾಗಾಗಿ ಖುಷಿ ಪಡಲಿಕ್ಕೆ ಅಂತ ಹೇಳಿ ಪ್ರಾಪಂಚಿಕ ವಿಷಯಗಳ ಸಂತೋಷವನ್ನೇ ಪರಮಾರ್ಥ ಅಂತ ತಿಳಿಬಾರ್ದು. ಬ್ರಹ್ಮಚಿಂತನೆಯಲ್ಲಿ ನಾವು ಬ್ರಹ್ಮ ವಿಚಾರ ಅದರಲ್ಲಿ ಕಾಲ ಕಳೆಯಬೇಕು. ಜೀವನದ ಸೌಕರ್ಯ ಅನುಭವ ಮಾಡೋದು ಬೇರೆ, ಆದರೆ ಅದು ಪರಮಾರ್ಥವಲ್ಲ. ಮತ್ತು ಪರಮಾರ್ಥ ಯಾವುದು? ಭಗವದ್ವಿಚಾರವನ್ನು ನಾವು ಎಷ್ಟು ಮಾಡ್ತೇವೋ ಅಷ್ಟು ಪವಿತ್ರವಾಗಿ ನಮ್ಮ ಮನಸ್ಸು, ಮೈ, ಮಾತು ಎಲ್ಲವೂ ಶುದ್ಧ ಅಂತ ಅರ್ಥ. ಹೀಗೆ ನಮ್ಮ ಸದಾಚಾರ, ಸದ್ವಚನ, ಸದ್ವಿಚಾರ ಎಲ್ಲವೂ ಕೂಡ ಇರ್ತದೆ ಅಂತ. ಆದರೆ ಈಗೇನಾಗಿದೆ, ನಮಗೆ ಬ್ರಹ್ಮಸೂತ್ರಗಳು ಅಂದರೆ ಉಪನಿಷತ್ತಿನ ಸಾರವನ್ನೇ ತೆಗೆದು ಪೋಣಿಸಿ ಕೆಲವೇ ಪದಗಳಲ್ಲಿ ಸಂಕ್ಷಿಪ್ತವಾಗಿ ಆ ಉಪನಿಷತ್ ಸಾರವನ್ನು ಹೇಳಿರುವಂಥದ್ದು. ಈಗ ಆ ಬ್ರಹ್ಮಸೂತ್ರಗಳನ್ನು ಹೇಗೆ ಅರ್ಥ ಮಾಡಬೇಕು? ಉಪನಿಷತ್ತಲ್ಲಿ ಏನು ಹೇಳಿದಾರೋ ಅದೇ ಕ್ರಮದಲ್ಲೇ ಭಾಷ್ಯವನ್ನು ಬರಿಬೇಕು. ಆದರೆ ಶಾಂಕರ ಭಾಷ್ಯ ಹಾಗಿಲ್ಲ, ಅದಕ್ಕೆ ಹೊಂದಾಣಿಕೆಯೇ ಇಲ್ಲ. ಗೂಢಾಗ್ರಹಂ ಉಗ್ರಮೇತಯೋ ಮಾನ್ಯೋ ಅನ್ವಯೋ ಅನ್ಯೋನ್ಯಮಹೋ ನ ದೃಶ್ಯತೆ. ಅನ್ಯೋನ್ಯವಾಗಿ ಯಾವುದಕ್ಕೆ? ಸೂತ್ರಗಳಿಗೂ ಸೂತ್ರಕ್ಕೆ ಬರೆದಿರುವಂತಹ ಶಾಂಕರ ಭಾಷ್ಯಕ್ಕೂ ಇವೆರಡಕ್ಕೂ ಕೂಡ ಅನ್ಯೋನ್ಯವಾಗಿ ಅಂದರೆ ಪರಸ್ಪರವಾದಂತಹ ಅನ್ವಯ ನಾಸ್ತಿ ನ ದೃಶ್ಯತೆ, ಹೊಂದಾಣಿಕೆ ಆಗುವುದಿಲ್ಲ. ಹಾಗಾಗಿ ಇದು ನ ಮಾನ್ಯ, ಇದು ಮಾನ್ಯ ಮಾಡುವಂಥದ್ದಲ್ಲ, ಅನುಗುಣವಾಗಿಲ್ಲ ಅಂತ. ವೇದವ್ಯಾಸರ ಅಭಿಪ್ರಾಯಕ್ಕೆ ಅನುಗುಣವಾಗಿಲ್ಲ, ಇದು ಸೂತ್ರಾಭಿಪ್ರಾಯಕ್ಕೆ ಅನುಗುಣವಾಗಿ ಭಾಷ್ಯ ಇಲ್ಲ ಎನ್ನುವುದನ್ನು ಕೂಡ ಆಚಾರ್ಯರು ಬಿಡಿಸಿ ಬಿಡಿಸಿ ಹೇಳಿಬಿಟ್ಟು ಇತಿ ಬ್ರವಾಣೆ ಪ್ರತಿಪಾದಯತ್ಯಲಂ ಭಾಷ್ಯೇತ್ರ ದೋಷಾನ್ ಪ್ರಬಲಾನ್ ಮುಹುರ್ಮುಹು ತಸ್ಮಿನ್ಸ್ತು ವಿಸ್ಮೇರಧಿಯೋಪಿ ಯತ್ನತಃ ನಸ್ಥೇಯಸಃ ಪರ್ಯಹರನ್ ಇಮಾನಮೀ. ಹೀಗೆ ಪೂರ್ಣಪ್ರಜ್ಞರು ಆ ಭಾಷ್ಯದಲ್ಲಿ, ಯಾವ ಶಂಕರ ಭಾಷ್ಯದಲ್ಲಿರುವಂತಹ ಬಹಳ ದೊಡ್ಡ ದೊಡ್ಡದಾದ ತಪ್ಪುಗಳಿದ್ವು, ಆ ದೋಷಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಸ್ಪಷ್ಟ ಮಾಡಿ ತೋರಿಸಿದರು. ಹಾಗೆ ಹೇಳಿದಾಗ ಮತ್ತೆ ಮತ್ತೆ ಅದನ್ನು ತೋರಿಸ್ತಾರೆ. ನೋಡಿ, ಆ ಸೂತ್ರಕ್ಕೆ ಹಾಗೆ ಬರೆದ್ರ ಬೇಡಪ್ಪ, ಈ ಸೂತ್ರವನ್ನು ನೋಡಿ, ಮತ್ತೊಂದು ಸೂತ್ರವನ್ನು ನೋಡಿ. ಯಾವ ಮೂಲೆಗೆ ಎಲ್ಲಿ ಹೋದರೂ ಕೂಡ ಸೂತ್ರ ಹೇಳುವುದೇ ಬೇರೆ. ಇವರು ಖುಷಿಗೆ ತಕ್ಕಾಗಿ ಬರ್ಕೊಂಡಿದ್ದಾರೆ. ಇವರ ಮನಸ್ಸಿಗೆ ಹೇಗೆ ಸರಿ ಅನ್ನಿಸ್ತೋ ಹಾಗೆ ಬರೀತಾರೆ. ಕೆಲವರು ಮಾತಾಡೋದುಂಟಲ್ವಾ, ಆ ಮನುಷ್ಯ ಎಷ್ಟು ಚೆನ್ನಾಗಿದ್ದ ಅಂದರೆ ತನಗೆ ಸರಿ ಅನಿಸಿದ್ದನ್ನು ಮಾಡಿಬಿಡ್ತಿದ್ದ ಅಂತ. ಇದು ಹೆಮ್ಮೆಯಾಗಿ ಹೇಳ್ತಾರೆ, ಆ ಮನುಷ್ಯ ತನಗೆ ಸರಿ ಅನಿಸಿದ್ದು ಮಾಡಿದ ಅಂತ. ಅದು ಅವನಿಗೆ ಸರಿ ಅನಿಸಿರ್ಬೋದು, ಅದರಲ್ಲಿ ಸಮಾಜ ಒಪ್ಪುವಂಥದ್ದಲ್ಲ ಅಂತ ಇನ್ನೊಂದು ವಿಷಯ. ಒಬ್ಬನಿಗೊಂದು ಯಾರಿಗಾರು 4 ಪೆಟ್ಟು ಹಾಕಬೇಕು ಅನ್ನೋ ಹಾಕುವುದೇ ಸರಿ ಅನಿಸ್ತದೆ. ಪೆಟ್ಟು ಹಾಕೋದು ಸರಿಯನ್ನು ಸರಿ ಅನಿಸಿದ್ದು ಅಂತಲ್ಲ, ಸರಿಯಾದದ್ದೇ ಆಗಿರಬೇಕು. ಲೋಕದಲ್ಲಿ ಲೋಕಸಮ್ಮತವಾಗಿ ಸರಿಯಾದದ್ದು ಏನಿದೆಯೋ ಅದು ಸರಿಯಾಗ್ತದೆ ಬಿಟ್ಟರೆ ಅವರವರ ಖುಷಿಗೆ ತಕ್ಕಾಗಿ ಸರಿ ಅನಿಸಿದ್ದು, ವೈಯಕ್ತಿಕವಾಗಿ ಸರಿ ಅನಿಸಿದ್ದೆಲ್ಲ ಸರಿಯಾಗುವುದಿಲ್ಲ. ಆದರೆ ಈ ಶಾಂಕರ ಭಾಷ್ಯ ನೋಡಿದರೆ ಹಾಗಲ್ಲ, ಅವರ ಖುಷಿಗೆ ಅವರು ಬರೆದಿದ್ದಾರೆ ಅಂತ ಹೀಗೆ ಅನ್ನಿಸ್ತದೆ. ಅದು ನೋಡಿದ್ರೆ ಅದು ವೈಯಕ್ತಿಕವಾಗಿ ಏನೋ ಅವರದ್ದೇ ಅಭಿಪ್ರಾಯ ಬರೆದಿದ್ದಾರೆ ಬಿಟ್ಟರೆ ಭಾಷ್ಯಕ್ಕೆ ಹೊಂದುವಂಥದ್ದಲ್ಲ. ತಪ್ಪುಗಳು ಬಹಳ ಇದೆ ಅಂತ ತಿಳಿಯಾಗಿ ತಿಳಿಸಿ ಹೇಳಿದರು ಇವರು. ಪ್ರಬಲಾನ್ ಮುಹುರ್ಮುಹು, ಪ್ರಬಲಾನ್ ದೋಷಾನ್, ಬಹಳ ಪ್ರಬಲವಾದಂತಹ ದೋಷಗಳನ್ನು ಮುಹುರ್ಮುಹು, ಮತ್ತೆ ಮತ್ತೆ ಶಾಂಕರ ಭಾಷ್ಯದಲ್ಲಿ ಇದ್ದಂತಹ ದೋಷಾನ್ ಪ್ರಬಲಾನ್, ಪ್ರಬಲವಾದ ದೋಷಗಳನ್ನು ಮತ್ತೆ
ಮತ್ತೆ ಮತ್ತೆ ಆಚಾರ್ಯರು ಪ್ರತಿಪಾದನೆ ಮಾಡಿದರು. ಅದು ಏನು, ಅಲಂ ಪ್ರತಿಪಾದಯತಿ, ಚೆನ್ನಾಗಿ ಅವರು ಸ್ಪಷ್ಟ ಮಾಡಿ ಅದನ್ನು ಆಚಾರ್ಯರು ಚಂದ ಮಾಡಿ ಹೇಳಿದರು. ತಸ್ಮಿನ್ಸ್ತು ವಿಸ್ಮೇರಧಿಯೋಪಿ ಯತ್ನತಃ. ಹೀಗೆ ಹೇಳುವಾಗ ಮತ್ತೆ ಮತ್ತೆ ಹೇಳ್ತಾರೆ. ಹೌದಲ್ಲ ಅನ್ನಿಸ್ತು. ಅಲ್ಲಿರುವ ಪಂಡಿತರೆಲ್ಲ ಅವರು ತರ್ಕ ಪಂಡಿತರು ಬೇರೆ, ತರ್ಕವೂ ಗೊತ್ತಿದೆ, ವೇದಾಂತ ಗೊತ್ತಿದೆ, ವೇದಾಂತ ಅದ್ವೈತ ವೇದಾಂತ ಅಧ್ಯಯನ ಮಾಡಿದವರು. ಆ ಪಂಡಿತರಿಗೆಲ್ಲ ಆಶ್ಚರ್ಯ ಆಯಿತು. ಏನು ಇವರು ಇಷ್ಟು ವರ್ಷ ನಾವು ಓದ್ಕೊಂಡು ಬಂದಿದ್ದೇವೆ, ನಮಗೆ ಹೊಳೆದೇ ಇಲ್ಲ, ಇವ್ರಿಗೆ ಹೇಗೆ ಹೊಳೀತು, ಇವ್ರು ಯಾಕೆ ಹೀಗೆ ಹೇಳ್ತಾರೆ ಪ್ರಶ್ನೆ. ಅದಕ್ಕೆ ತಕ್ಕ ಹಾಗೆ ಅವರೆಲ್ಲರೂ ಕೂಡ ಬಹಳ ಆಶ್ಚರ್ಯವನ್ನು ಪಟ್ಟು ಯತ್ನತಃ ನ ಸ್ಥೇಯಸಃ ಅಂತ ಅವ್ರು ಯತ್ನಪಟ್ಟು ಆ ಕೇಳಿದಂತಹ ಒಳ್ಳೆ ತರ್ಕ ವಿದ್ವತ್ತಿದೆ, ವೇದಾಂತವನ್ನು ಓದಿದ್ದಾರೆ. ಅವರೆಲ್ಲರೂ ಪೂರ್ಣ ಪ್ರಜ್ಞರಿಗೆ, ಇಲ್ಲ ಸ್ವಾಮಿ ತಾವೇ ತಪ್ಪು ತಿಳಿದಿದ್ದೀರಾ, ಶಂಕರಾಚಾರ್ಯರು ಒಳ್ಳೆ ಭಾಷ್ಯ ಬರೆದಿದ್ದಾರಲ್ವಾ, ಒಳ್ಳೆಯದೇ ಇದೆಯಲ್ಲ ಸ್ವಾಮಿ ಅಂತ ಹೀಗೆ ಆಲೋಚನೆ ಮಾಡ್ಕೊಳ್ತಾ ಅವರು ಹೀಗೆ ಹೇಳೋಣ ಅಂದರೆ, ಹೌದಾ ಹೇಗೆ ಸರಿ ಹೇಳಿ, ನಾನು ದೋಷ ಅಂತ ಹೇಳಿದ್ನಲ್ಲ, ಶಾಂಕರ ಭಾಷ್ಯದಲ್ಲಿ ದೋಷಗಳು ಉಂಟು, ಆ ದೋಷಗಳು ಇಂಥವು ಅಂತ ಹೇಳಿದೆ. ಆ ದೋಷಗಳಲ್ಲ ಸ್ವಾಮಿ, ಸರಿಯೇ ಉಂಟು ಅಂತ ನೀವು ಹೇಳಿ. ಹಾಗಾದರೆ ನಿರ್ಣಾಯಕವಾಗಿ ಮಧ್ಯದಲ್ಲಿ ಏನೋ ಒಂದು ತಕ್ಕಡಿ ಬೇಕಲ್ವ, ತಕ್ಕಡಿಯಲ್ಲಿ ತೂಗಬೇಕು. ತಕ್ಕಡಿ ಯಾವುದು? ಶ್ರುತಿಯೇ ತಕ್ಕಡಿ ಅಂತ ಅರ್ಥ. ಶ್ರುತಿ ಪರವಾಗಿದೆಯಾ ನೋಡಿ, ಈ ಸೂತ್ರ ಇದೆ, ಈ ಸೂತ್ರಕ್ಕೆ ಯಾವ ಶ್ರುತಿಯನ್ನು, ಶ್ರುತಿಯ ಭಾವವನ್ನು ಈ ಸೂತ್ರ ಹೊಂದಿದೆಯೋ ಅದನ್ನು ಹೇಳ್ತಾ ಇಲ್ಲ ಅವರು, ಅವರದ್ದೇ ಆದಂತಹ ವ್ಯಾಖ್ಯಾನವನ್ನು ಕೊಡ್ತಾರೆ. ಅದು ಸರಿಯೂ ಇಲ್ಲ, ಮತ್ತೊಂದು ಶ್ರುತಿಯ ವಿರೋಧ ಬೇರೆ ಇದೆ. ಹೀಗೆ ಶ್ರುತಿಗಳಿಗೆ ವಿರುದ್ಧವಾಗಿ ತನ್ನ ಖುಷಿ ಬಂದ ಹಾಗೆಲ್ಲ ಭಾಷ್ಯ ಬರೆದ್ರೆ ಅದನ್ನು ಭಾಷ್ಯ ಅಂತ ಒಪ್ಪಿಕೊಳ್ಬೇಕಾ? ತಲೆಮಾರುಗಳಿಂದ ಈ ರೀತಿ ನಿಮಗೆ ವಿರುದ್ಧ ಜ್ಞಾನ ಬಂದ್ಬಿಟ್ಟಿದೆ. ಶ್ರುತಿಗಳಿಗೆ ವಿರುದ್ಧ ಜ್ಞಾನ, ಸೂತ್ರಗಳಿಗೆ ವಿರುದ್ಧ ಜ್ಞಾನ ನಿಮಗೆ ಬಂದಿದೆ ಅಂತ ಇವರು ಹೇಳಿದರೆ, ಹೇಗಾದರೂ ಆಚಾರ್ಯರ ಹತ್ರ ಮಾತಾಡಬೇಕು ಅಂದರೆ ಅವ್ರಿಗೆ ಹೊಳಿತಾ ಇಲ್ಲ, ಆಚಾರ್ಯರು ಸರಿ ಹೇಳ್ತಿದ್ದಾರೆ ಅನ್ನಿಸ್ತಾ ಇದೆ. ಹಾಗಾಗಿ ಅವರಿಗೆ ಆ ದೋಷಗಳನ್ನು ತಿದ್ದದು ಹೇಗೆ ತಿದ್ದಿ ಅಂದರೆ ಅದು ಹೊಳೆಯುವುದಿಲ್ಲ. ಶಾಂಕರ ಭಾಷ್ಯಗಳಲ್ಲಿ ದೋಷ ಏನುಂಟೋ ಅದನ್ನು ಹೇಳಿದರೆ ಆ ದೋಷ ಅಂತ ಅರ್ಥ ಆಗ್ತದೆ, ಆ ದೋಷಗಳನ್ನು ಹೇಗೆ ಸರಿಪಡಿಸ್ಬೇಕು ಅಂತಲೂ ಗೊತ್ತಿಲ್ಲ. ಇಲ್ಲ, ಆಚಾರ್ಯರು ದೋಷ ಅಂತ ಹೇಳೋದು ಬರೀ ಆರೋಪಣೆ, ಆ ಆಚಾರ್ಯರ ಮಾತು ಆರೋಪ ಅಂತ ಇಟ್ಕೊಂಡು ಆಚಾರ್ಯರನ್ನೇ ಪ್ರತಿಯಾಗಿ ಅವ್ರ ಬಗ್ಗೆ ಪ್ರತಿವಾದ ಮಾಡುವ ಅಂದರೆ ಅದಕ್ಕೂ ಹೊಳೆಯಲಿಲ್ಲ. ಯಾಕೆಂದರೆ ಅಷ್ಟು ಸ್ಪಷ್ಟವಾದಂತಹ ದೃಢವಾದಂತಹ ಮಾತುಗಳನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ನನ್ಮಸ್ಯ ಸೂತ್ರಸ್ಯ ಪರೋರ್ಥೋ ಉಚ್ಯತಾಂ ಪರಾರ್ಥ ಉಚ್ಯತಾಂ ಯದ್ಭಾಷ್ಯ ಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈರ್ಯಃ ಕವಿಭಿರ್ನ ದೂಷ್ಯತೆ ಕಥಂಚನೇತ್ಯೂಚುಃ ಇಮೇವ ಚಸ್ವಿನಃ. ಹೀಗೆ ಯಾವಾಗ ಹೇಳಿದ್ರೋ ಆಗ ಪಂಡಿತರು ಆಚಾರ್ಯರಿಗೆ ಒಂದು ಮಾತು ಹೇಳಿದ್ರು. ಸ್ವಾಮಿ, ತಾವೀಗೇನು ಹೇಳ್ತಾ ಇದ್ದೀರಾ? ಅದ್ವೈತ ಭಾಷ್ಯ ತಪ್ಪು ಅಂತ ಹೇಳಿದ್ರು, ಶಾಂಕರ ಭಾಷ್ಯ ತಪ್ಪು ಅಂತ ಹೇಳಿದ್ರಿ. ಹಾಗಾದರೆ ಈ ಸೂತ್ರಗಳಿಗೆ ಸರಿಯಾದ ಅರ್ಥ ಏನು ಹೇಳಿ ನೋಡಿ. ಯಾಕಂದರೆ ಶಂಕರಾಚಾರ್ಯರ ಭಾಷ್ಯ ಏನುಂಟೋ ಅದರಲ್ಲಿ ದೋಷ ಉಂಟು, ಅದನ್ನು ಸ್ವೀಕಾರ ಮಾಡಬಾರ್ದು ಅಂತ ನೀವು ಹೇಳಿದ್ರಿ, ಆಯ್ತಪ್ಪ. ಆದರೆ ಈ ಸೂತ್ರಗಳ ಸರಿಯಾದ ಅರ್ಥ ನಿಮಗೆ ಗೊತ್ತಿದೆ ಅಂತಾಯಿತು. ಇದನ್ನು ತಪ್ಪು ಹೇಳಬೇಕಾದ್ರೂ ಸರಿಯಾದದ್ದು ಇನ್ನೇನೋ ಇದೆ ಅಂತ. ಸರಿಯಾದ ಅರ್ಥ ಏನು ಅದನ್ನು ನೀವು ಹೇಳಿ, ಯಾಕೆಂದರೆ ನಿಮ್ಗೆ ತಿಳಿದಿದೆ ಅಂತಾಯಿತು. ಸೂತ್ರದ ಸರಿಯಾದ ಅರ್ಥವನ್ನು ತಾವು ತಿಳಿದಿದ್ದೀರಾ ಅಂತಾಯಿತು, ತಿಳಿಸಿ ನೀವು. ಇದರಲ್ಲಿರೋ ತಪ್ಪು ಹೇಳಿ ಮಾತ್ರ ನಿಲ್ಲಿಸಬೇಡಿ, ಅದರ ಸರಿಯಾದ ಅರ್ಥ ಏನು ಉಂಟು ಅದನ್ನು ತಿಳಿಸಿ ಸ್ವಾಮಿ. ಯಾಕೆ ಅಂದರೆ ನಿಮ್ಮ ಮಾತಿದೆಯಲ್ಲ, ನೀವು ಹೇಳುವಂಥ ಅರ್ಥವನ್ನು ಮತ್ತೊಬ್ಬರು ಖಂಡಿಸೋ ಹಾಗಿರಬಾರ್ದು. ನೀವೀಗ ಶಂಕರರ ಮಾತನ್ನು ನೀವು ಖಂಡಿಸಿದ್ದೀರ, ಆದರೆ ಮತ್ತೊಬ್ಬರು ಖಂಡಿಸ್ಲಿಕ್ಕೆ ಆಗದೇ ಇರುವ ಹಾಗೆ ಬಹಳ ಸ್ಪಷ್ಟವಾದಂಥ ಸರಿಯಾದ ಅರ್ಥ ಏನುಂಟು ಅದನ್ನು ತಿಳಿದವರೇ ನೀವು ಅದನ್ನು ಹೇಳಿ ಅಂತ ಆ ವಿದ್ವಾಂಸರೆಲ್ಲ ಹೇಳಿದರು. ಅವರೆಲ್ಲ ವಯಸ್ಸಿನಿಂದ ಹಿರಿಯವರು,
ಇವರಿನ್ನು ಕಿರಿಯವರು ವಯಸ್ಸಲ್ಲಿ ಹೇಳಿಬಿಟ್ಟು ಅಕ್ಲಿಷ್ಟ ಶಬ್ದಾನ್ವಯಮೇಷ ಸಂಭವತ್ ಸೂತ್ರಾರ್ಥಮುಚ್ಚೈಷಿ ವಚನಂ ತದಾ ದದೇ ಮಾನೀಕೃತಾಮ್ನಾಯ ಯುತಸ್ಮೃತಿ ಕ್ಷಣಾದ್ ಏಷ್ಯತ್ ಕಥಾ ತಾಂಡವ ಸೂತ್ರಧಾರಕಂ. ಆಗ ಆಚಾರ್ಯರು ಆಯ್ತು, ನೀವು ಕೇಳ್ತೀರ ಅಲ್ವಾ, ನಿಮಗೆ ತಿಳಿಯುವ ಇಚ್ಛೆ ಇದೆ ಅಲ್ವಾ, ನಿಮಗೆ ತಿಳಿಯಬೇಕು ಅನ್ನೋದಾದರೆ ನಾನು ಹೇಳ್ತೇನೆ. ಏನದು ಅಂದರೆ ನೋಡಿ, ಸೂತ್ರಗಳಲ್ಲಿ ಇಷ್ಟು ಶಬ್ದಗಳು ಉಂಟು. ಇಷ್ಟು ಶಬ್ದಗಳಿರುವಂತಹ ಸೂತ್ರ ಅದನ್ನೆಲ್ಲರೂ ಹೇಳ್ತಾರೆ. ಒಂದು ಸೂತ್ರವನ್ನು ತಗೊಳ್ಳುವಾಗ ಅದರ ಪದ ವಿಭಾಗವನ್ನು ಮಾಡ್ತಾರೆ. ಸೂತ್ರಗಳಲ್ಲಿ ಇರುವಂತಹ ಪದಗಳನ್ನು ವಿಭಾಗ ಮಾಡ್ತಾರೆ. ಕೆಲವೊಮ್ಮೆ ಮಾಡುವುದಿಲ್ಲ, ಒಂದೇ ಶಬ್ದ ಇರ್ತದೆ. ಕೆಲವೊಮ್ಮೆ ಅನೇಕ ಶಬ್ದಗಳಿಂದ ಇರ್ತವೆ. 2 ಶಬ್ದಗಳಿಂದ ಸೂತ್ರ, ಬೇರೆ ಬೇರೆ ಬಹು ಶಬ್ದಗಳದ್ದು ಉದ್ದವಾದ ಸೂತ್ರಗಳು ಉಂಟು. ಉದ್ದವಾದ ಸೂತ್ರಗಳನ್ನೆಲ್ಲ ನೀವು ಬಾಯ್ಪಾಠ ಮಾಡಿ ಅಂತ ಹೇಳ್ತಾರೆ. ನಮಗೆ ಬಾಯ್ಪಾಠ ಮಾಡಬೇಕು. ಯಾಕಂದರೆ ಸೂತ್ರ ಬಂದುಬಿಟ್ರೆ ಏನು ಮಾಡೋದು, ಬರಿಬೇಕು ಅಂತ ಹೇಳ್ತಾರೆ. ಎಲ್ಲ ವ್ಯಾಕರಣ ವೇದಾಂತ ಎಲ್ಲ ಕಡೆಯಲ್ಲೂ ಹೇಳಿಸ್ತಾರೆ. ಸೂತ್ರಗಳನ್ನು ಕಲ್ತಿರಬೇಕು. ಶಬ್ದಾರ್ಥಗಳು ಅವುಗಳ ಶಬ್ದ ಯಾವ ಸೂತ್ರಗಳಲ್ಲಿ ಇರುವಂತಹ ಪದಗಳು, ಆ ಪದಗಳನ್ನು ಬಿಡಿಸಬೇಕು. ಆ ಸೂತ್ರದಲ್ಲಿಯೇ ಇರುವಂತಹ ಪದಗಳು ಪರಸ್ಪರ ಎಷ್ಟು ಹೊಂದಾಣಿಕೆ ಆಗ್ತವೆ, ಯಾವ ಅರ್ಥವನ್ನು ಮೇಲ್ನೋಟಕ್ಕೆ ಕೊಡುವ ಅರ್ಥ ಏನು, ಅದು ಶ್ರುತಿಗಳೊಟ್ಟಿಗೆ ಅದರ ಸಮನ್ವಯ ಹೇಗೆ. ಅಂದರೆ ವೇದೋಪನಿಷತ್ತುಗಳಲ್ಲಿ ಹೇಳಿರುವಂತಹ ವಿಚಾರ ಏನು, ಅದು ಈ ಸೂತ್ರದಲ್ಲಿ ಬಂತ. ಈ ಸೂತ್ರ ಯಾವ ಶ್ರುತಿಯನ್ನು ಹೇಳಲಿಕ್ಕೆ ಹೊರಟಿದೆ, ಯಾವ ಶ್ರುತಿಯ ಅಭಿಪ್ರಾಯವನ್ನು ಈ ಸೂತ್ರ ತಿಳಿಸ್ತದೆ, ಅದನ್ನು ತೋರಿಸಬೇಕು. ಇದರ ಜೊತೆಯಲ್ಲಿ ಇತಿಹಾಸ ಪುರಾಣಗಳಲ್ಲಿ ಇರುವಂಥದ್ದು ತಗೊಳ್ಬೇಕು. ಇತಿಹಾಸ ಪುರಾಣಗಳು ಕೂಡ ಪ್ರಮಾಣ, ಅದನ್ನು ತಗೊಳ್ಬೇಕು. ಅವೆಲ್ಲ ಮಾತುಗಳಿಗೂ ಈ ಸೂತ್ರಗಳು ಹೊಂದಾಣಿಕೆ ಆಗಬೇಕು. ಮತ್ತು ಈ ರೀತಿಯ ಈ ಹೊಂದಾಣಿಕೆ ಸಮನ್ವಯ ಅಂತಾರೆ. ಸಮನ್ವಯ ಅಂದರೆ ಚೆನ್ನಾಗಿ ಹೊಂದಿಕೊಳ್ಳುವುದು, ಅನ್ವಯ ಆಗುವುದು, ಪರಸ್ಪರ ಹೊಂದಾಣಿಕೆ ಆಗುವುದು. ಶ್ರುತಿವಾಕ್ಯಗಳು ಮತ್ತು ಸೂತ್ರಗಳು ಇವೆರಡೂ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿ ಮತ್ತೊಂದು ಶ್ರುತಿಗೆ ವಿರುದ್ಧವಾಗಿರಬಾರದು. ಮತ್ಯಾವುದಾದ್ರೂ ಶ್ರುತಿಗೆ ವಿರುದ್ಧವಾಗಿ, ಶ್ರುತಿವಾಕ್ಯಕ್ಕೆ ವಿರೋಧ ಇರಬಾರದು. ಆ ರೀತಿಯಾಗಿ ಹೇಳಬೇಕು. ಜೊತೆಯಲ್ಲಿ ಪುರಾಣ ವಾಕ್ಯಗಳು, ಇತಿಹಾಸ ವಾಕ್ಯಗಳು ಎಲ್ಲವನ್ನು ಪ್ರಮಾಣವಾಗಿ ತೆಗೆದುಕೊಂಡು, ಪಂಚರಾತ್ರಾಗಮ ಈ ಎಲ್ಲವನ್ನು ಕೂಡ ಪ್ರಮಾಣವಾಗಿ ತೆಗೆದುಕೊಂಡು ಎಲ್ಲಕ್ಕೂ ಸಮನ್ವಯ ನೋಡಿ, ಅಲ್ಲಿ ಕೂಡ ಉಂಟಲ್ವ, ಇದೇ ಅಭಿಪ್ರಾಯ ಹೇಳ್ತಾರಲ್ಲ ಅಲ್ಲಿ ಅಂತ ಹೇಳಿ ತೋರಿಸ್ಬೇಕು. ಹಾಗೆ ಆಚಾರ್ಯರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಯಾವಾಗ ಅದು ಹೇಳಿದ್ರು ಎಲ್ರಿಗೂ ಅತ್ಯಾಶ್ಚರ್ಯ. ಇಷ್ಟು ಸಣ್ಣ ವಯಸ್ಸಿನ ಹುಡುಗ ಎಷ್ಟು ಯಾವ ವಿಷಯಕ್ಕೆ ಹೋದರೂ ಕೂಡ ಎಲ್ಲ ಕಡೆಯಲ್ಲಿ ಇರುವಂತಹ ವಿಷಯಗಳನ್ನು ತಂದು ಶಿಸ್ತಾಗಿ ಸಮನ್ವಯ ಮಾಡಿ ಸರಳವಾಗಿ ತಿಳಿಯಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಏನಿದು ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಯಿತು. ಮುಂದೆ ತಾಂಡವ ಸೂತ್ರಧಾರಕಂ, ಏಷ್ಯತ್ ಕಥಾ ಅಂದರೆ ಈಗಿನ ಈ ಕಥಾ ಇದೆಯಲ್ಲ, ಈಗ ಮಾತಾಡ್ತಾ ಇದ್ದಾರಲ್ಲ ಆಚಾರ್ಯರು, ಇದು ಏಷ್ಯತ್ ಕಥಾ. ಭವಿಷ್ಯದಲ್ಲಿ ಅವರು ಮಾಡುವ ವಾದಗಳಿಗೆ, ಆಚಾರ್ಯರು ಮಂಡಿಸುವಂತಹ ವಾದಗಳಿಗೆ ಇದು ಪೂರ್ವಭಾವಿ ಸೂಚನೆ ಅಂತ ಕಾಣಿಸ್ತಾ ಇದೆ. ಆ ಆಚಾರ್ಯರ ಮಾತು ಅಂದರೆ ಒಂದು ರೀತಿಯ ತಾಂಡವ ನೃತ್ಯದ ಹಾಗೆ ಅಷ್ಟು ಮನೋಹರವಾಗಿ ಇರುವಂತಹ ಮಾತುಗಳು. ಆ ರೀತಿ ಆಚಾರ್ಯರು ಮಾತಾಡಿದ್ದನ್ನು, ಆಗ ಜ್ಞಾನವನ್ನು ಏನು ತನ್ನೊಟ್ಟಿಗೆ ಇದ್ದಂತಹ ಎಲ್ಲ ಪಂಡಿತರಿಗೆ ಈ ರೀತಿ ವಿಸ್ತಾರವಾಗಿ ಸೂತ್ರಾರ್ಥವನ್ನು ವಿವರಿಸಿದರು ಆಚಾರ್ಯರು. ಇದನ್ನು ಕೇಳಿ ಆ ವಿದ್ವಾಂಸರು ಮತ್ತೆ ತಲೆದೂಗ್ತಾರೆ. ಅಂದರೆ ಇದರಲ್ಲಿರುವಂತಹ ಸಾರ ಸತ್ವವನ್ನು ಹೀರಿಕೊಳ್ತಾರೆ. ಮತ್ತು ಪುನಃ ಆಚಾರ್ಯರಿಂದ ಜ್ಞಾನ ಪಡೆಯಬೇಕು ತಾವು ಅನ್ನುವ ಮಹದಾಶೆಯೂ ಕೂಡ ಉಂಟಾಗ್ತದೆ. ಹೀಗೆ ಆಚಾರ್ಯರು ಯಾರು ಊಟ ಮಾಡಲಿಕ್ಕೆ ಹಸಿದು ಊಟ ಮಾಡುವ ಇಚ್ಛೆ ಉಳ್ಳವರಿಗೆ ಊಟ ಬಡಿಸ್ತಾರಲ್ಲ, ಹಾಗೆ ಜ್ಞಾನಾಪೇಕ್ಷೆ ಇದ್ದವರಿಗೆಲ್ಲ ಜ್ಞಾನದ ಊಟವನ್ನು ಬಡಿಸಿದವರು ಆಚಾರ್ಯರು ಅಂತ ಈ ಅಭಿಪ್ರಾಯ ಇಲ್ಲಿ ನಮಗೆ 21ನೇ ಶ್ಲೋಕದಲ್ಲಿ ತಿಳಿಯುತ್ತದೆ. ಬ್ರಹ್ಮಾರ್ಪಣಮಸ್ತು.